ವಿಷ್ಣು ದೇವಾಲಯದ ಮುಂದೆ ಆತನ ವಾಹನ ಗರುಡನಿರುತ್ತಾನೆ. ವಿಠಲ ಎಂದರೆ ವಿಷ್ಣು. ಹಂಪೆಯಲ್ಲಿ ವಿಜಯ ವಿಠಲ ದೇವಾಲಯದ ಎದುರು ಗರುಡನನ್ನು ಸ್ಥಾಪಿಸಿದ್ದಾರೆ. ಕಲ್ಲಿನ ರಥವನ್ನೇ ನಿರ್ಮಾಣ ಮಾಡಿ ಅದರೊಳಗಿರಿಸಿದ್ದಾರೆ. ಈಗ ನಾವು ಕಾಣುತ್ತಿರುವ ಕಲ್ಲಿನ ರಥದ ಮೇಲೆ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಿದ ಗೋಪುರವಿತ್ತು. ಸುಮಾರು 150 ವರ್ಷಗಳ ಹಿಂದೆಯೂ ಆ ಗೋಪುರವನ್ನು ಕಾಣಬಹುದಿತ್ತು ಎನ್ನುವುದನ್ನು ಅಂದಿನ ಛಾಯಾಚಿತ್ರಗಳು ನಿರೂಪಿಸುತ್ತವೆ. ಪರಕೀಯರ ದಾಳಿಯಿಂದ ಸಾಕಷ್ಟು ಮುಕ್ಕಾಗಿದ್ದರೂ ಇಂದಿಗೂ ಅದರ ವೈಭವಕ್ಕೆ ಕುಂದಿಲ್ಲ. ಹಂಪೆ ಎಂದಾಕ್ಷಣ ಕಲ್ಲಿನ ರಥ ಕಣ್ಣ ಮುಂದೆ ಸುಳಿದಾಡುತ್ತದೆ. ಭಾರತ ಸರ್ಕಾರ 50 ರೂಪಾಯಿಯ ನೋಟಿನಲ್ಲಿ ಕಲ್ಲಿನ ರಥದ ಚಿತ್ರ ಮುದ್ರಿಸುವುದರೊಂದಿಗೆ ಈ ಸ್ಮಾರಕಕ್ಕೆ ಹೆಚ್ಚಿನ ಪ್ರಚಾರ ನೀಡಿದೆ.